ಅಯ್ಯಯ್ಯೋ 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 ತೊಲಗಲಿ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಭಾರತೀಯ ಜನತಾ ಪಕ್ಷಕ್ಕೆ ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾಜಿ ಶಾಸಕರಾಗಿರ್ತಕ್ಕಂಥ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಮಾತಾ ಕಿ ವಂದೇ ವಂದೇ ಭಾರತ್ ಮಾತಾ ಕಿ. ರೈತರಿಗೆ ಯೂರಿಯಾವನ್ನು ನೀಡದಿರುವಂತಹ ರಾಜ್ಯ ಸರ್ಕಾರಕ್ಕೆ ರೈತರಿಗೆ ಯೂರಿಯಾವನ್ನು ನೀಡದಿರುವಂತಹ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಒಂದ್ಸರಿ ಎಲ್ಲರೂ ಎರಡೂ ಕೈಗಳನ್ನು ಎತ್ತಿ ಘೋಷಣೆ ಬೀಗ ಜಡಿಯುವಂತ ಕಾರ್ಯಕ್ಕೆ ಎಲ್ಲರೂ ಮುಂದಾಗಬೇಕು. ಹಾಗಾಗಿ ಎಲ್ಲರೂ ಕೂಡ ಧರಣಿಗೆ ಇಲ್ಲಿ ಕೂತ್ಬಿಡ್ಬೇಕು. ಸ್ವಲ್ಪ ಅಲ್ಲಿ ಯಾರು ಕೂತೀರಪ್ಪ ಮಲ್ಲಯ್ಯ ನಾಗರಾಜ್ ಸುಂಡಿ ನಾಗರಾಜ್ ಮಲ್ಲಿಕಾರ್ಜುನ ಈ ಪ್ರತಿಭಟನೆಗೆ ಬಂದಿರತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ದಯಮಾಡಿ ಶಿಸ್ತಿನಿಂದ ಈ ಒಂದು ಮತ್ತು ನಾವು ಬಳ್ಳಾರಿ ನಗರದಲ್ಲಿ ರೈತರಿಗಾಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂತಂದ್ರೆ ಈ ರೈತರಿಗೆ ಗೊಬ್ಬರ ಕೊಡ್ತಾ ಇಲ್ಲ, ಸಂಪೂರ್ಣವಾಗಿ ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರ್ಕೊಳ್ಳೋ ಪರಿಸ್ಥಿತಿ ಸರ್ಕಾರದಲ್ಲಿ ಇದೆ. ಹಾಗಾಗಿ ನಮ್ಮ ಎಕ್ಸಾಂಪಲ್ ಅಂದರೆ ಕೃಷ್ಣನಗರ ಕ್ಯಾಂಪಲ್ಲಿ ಹೆಚ್ಚಿನ ರೇಟಲ್ಲಿ 237 ಕೊಡಬೇಕಾಗಿತ್ತು 120 ರೂಪಾಯಿ ಕೊಡೋದಕ್ಕೆ 400 ಅಂದರೆ 180 ರೂಪಾಯಿ ಜಾಸ್ತಿ ತಗೊಂಡು ಯೂರಿಯಾ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಡಿಪಾರ್ಟ್ಮೆಂಟಲ್ಲಿ ಸಿಗ್ತಾ ಇಲ್ಲ ಯೂರಿಯಾ. ಅದಕ್ಕಾಗಿ ಈಗ ನೋಡಿ ರೈತರ ವಿದ್ಯಾಸಿರಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಅಣ್ಣ ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದ, ಅದನ್ನು ಸ್ಟಾಪ್ ಮಾಡಿದ್ರು. ರೈತರಿಗೆ 6,000 ಸೆಂಟ್ರಲ್ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಕೊಡ್ತಾ ಇದ್ರು, ಅದಕ್ಕೆ 4,000 ಸೇರಿಸಿ ನಾವು ಕೊಡ್ತಾ ಇದ್ದೀವಿ, ಅದನ್ನ ನೀವು ಸ್ಟಾಪ್ ಮಾಡಿದ್ರಿ. ಏನು ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಿ ಅಂದರೆ ಟ್ರಾನ್ಸ್ಫಾರ್ಮರ್ ಅವರು ಇದಕ್ಕೆ ಬೋರ್ಗೆ ಹಾಕೋಬೇಕು ಅಂತಂದ್ರೆ 25,000 ಕೊಟ್ಟರೆ ಸಾಕು ಅಂತೇಳಿ ನಾವು ನಮ್ಮ ಸರ್ಕಾರ ಹೇಳಿದ್ರೆ ಈಗ 3 ಲಕ್ಷ ಕೊಡಬೇಕು ಅಂತ ರೈತರನ್ನ ನೀವು ಪೀಡಿಸ್ತಾ ಇದ್ದೀರಿ. ಇದನ್ನ ಬಿಟ್ಟು ನೀವು ಮುಂದೆ ನಮ್ಮ ರೈತರಿಗೆ ಸಹಾಯ ಮಾಡಲಿಲ್ಲ ಅಂತಂದ್ರೆ ಇನ್ನೂ ದೊಡ್ಡ ಉಗ್ರವಾದಂತಹ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಬೇರೆ ದೇಶಕ್ಕೆ ಮಾರಾಟ ಮಾಡ್ತಾರೆ ಅಂತ ಕೇಳ್ತಾರೆ. ಬೇರೆ ದೇಶಗಳಿಗೆ, ಪಕ್ಕದ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದಾರೆ ಅಂತೇಳಿ ಇವ್ರು ಹೇಳ್ತಾರೆ. ಆದ್ರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ನಡ್ಡಾ ಸರ್ ಅವರು ಹೇಳಿದ್ದೇನು ಅಂತಂದ್ರೆ 8 ಲಕ್ಷಕ್ಕಿಂತ ಮೇಲೆ ಗೊಬ್ಬರ ಇವರು ಎಷ್ಟು ಕೇಳಿದಾರೆ ಕೊಟ್ಟಿವಿ.
ಆದ್ರೆ ಇವರು ನಮ್ಮ ಮೇಲೆ ಗೂಬೆ ಕೊಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಓಪನ್ ಆಗಿ ಅವರೇ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಟ್ರ್ಯಾಕ್ ಒಂದೇ ಇರೋದ್ರಿಂದ ರಸಗೊಬ್ಬರ ಸಮಸ್ಯೆ ಆಗ್ತಾ ಇದೆ. ಇದು ಒಂದು ಸಮಸ್ಯೆನೆ. ಯಾಕೆ ಅಂತಂದ್ರೆ ಜಿಂದಾಲ್ ಫ್ಯಾಕ್ಟರಿ ಬಂದಾಗ್ಲಿದ್ದ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಟ್ರೈನ್ಗಳು ಕ್ಯಾನ್ಸಲ್ ಆಗ್ತಾ ಇದ್ದಾವೆ, ಗೊಬ್ಬರ ತರೋ ಗೂಡ್ಸ್ ರೈಲ್ಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದಾವೆ. ಅಂತಂದ್ರೆ ಜಿಂದಾಲ್ ಫ್ಯಾಕ್ಟರಿಯಿಂದಾನೇ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಕಾಳಸಂತೆಯಲ್ಲಿ ಹೆಚ್ಚಿನ ರೇಟಿಗೆ ಮಾರ್ತಾರೆ ಅಂತ ಹೇಳ್ತಾರೆ ಸರ್, ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ನಮಗೆ ಎಕ್ಸಾಂಪಲ್ ತೋರಿಸಿ, ನಾನು ಕೃಷ್ಣನಗರ ಕ್ಯಾಪಿಗೆ ಬಂದ್ರೆ ನೀವು ತಗೋಬಹುದು, ಅಲ್ಲಿ ರೈತರನ್ನ ಕೇಳಿ 220 ರೂಪಾಯಿ ಕೊಡೋದನ್ನ 400 ರೂಪಾಯಿ ಕೊಡ್ತಾರೆ ಅಂತಂದ್ರೆ ಎಂತ ಒಂದು ವರ್ಷ ಪರಿಸ್ಥಿತಿ ಅಂತ ನೀವೇ ತಿಳ್ಕೊಂಡು